ಆ್ಯಕ್ಚುಲಿ ಫುಡ್ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಆಯಿತಾ. ನಾನು ಸ್ಯಾಂಡ್ವಿಚ್ ಮಾಡಿದೆ, ಅದನ್ನು ರೆಕಾರ್ಡ್ ಮಾಡಿಕೊಂಡೆ ಇವತ್ತು. ಅದಕ್ಕೆ ಫ್ರೆಶ್ ಬಸಳೆ ಎಲೆ ತಗೊಂಡೆ, ಆನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಆನಂತರ ಬೆಳ್ಳುಳ್ಳಿಯನ್ನು ಕೂಡ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿಕೊಳ್ಬೇಕು. ಆನಿಯನನ್ನು ಕೂಡ ಚೆಂದ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು. ಈ 3 ಇಂಗ್ರೀಡಿಯೆಂಟ್ಸ್ನ ಜೊತೆಗೆ ಕಾರ್ನ್ ಯೂಸ್ ಮಾಡಿದೆ. ಆ ಕಾರ್ನನ್ನು ಸಪ್ರೇಟಾಗಿ ಬೇಯಿಸಿದೆ. ಅದಕ್ಕೆ ಬೇಯಿಸುವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಹುಡಿ ಹಾಕಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಆನಂತರ ಒಂದು ಪಾತ್ರೆ ತಗೊಂಡು ಸ್ಟವ್ ಆನ್ ಮಾಡಿ ಇಟ್ಟು ಅದಕ್ಕೆ ಆಯಿಲ್ ಬೇಕಿದ್ದರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ನಾನು ಕೋಕೋನಟ್ ಆಯಿಲನ್ನು ಹಾಕಿದೆ, ಸ್ವಲ್ಪ ಹಾಕಿದ್ದು. ಆನಂತರ ಈ ಕಟ್ ಮಾಡಿದ 3 ಇಂಗ್ರೀಡಿಯೆಂಟ್ಸ್ ಉಂಟಲ್ಲ, ಸ್ಪಿನಾಚ್, ಗಾರ್ಲಿಕ್, ಆನಿಯನ್, ಈ ಮೂರನ್ನು ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಸಾಟ್ ಮಾಡಬೇಕು, ಬೇಯಿಸಬೇಕು. ಬೇಯಿಸಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸಿ. ನಿಮಗೆ ಬೇಕಾದಷ್ಟು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಲೈಕ್ ಖಾರ, ಉಪ್ಪು ಬೇಕಾದನ್ನು ಹಾಕ್ಕೊಳ್ಬೋದು. ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನಾನು ಖಾರ ಹುಡಿ ಹಾಕಿದ್ದೇನೆ, ಬಟ್ ಸಾಲ್ಟ್ ಹಾಕೋದು ವಿಡಿಯೋದಲ್ಲಿ ಬರಲಿಲ್ಲ. ಸೊ ಅದನ್ನು ಸಾಟ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು. ಸ್ವಲ್ಪ ಸ್ಮೋಕ್ ಕಾಣ್ತಾ ಉಂಟು, ಆದರೂ ಇಂಗ್ರೀಡಿಯೆಂಟ್ಸ್ ಹೇಗೆ ಬೇಯ್ತಾ ಉಂಟು ನಿಮಗೆ ಕಾಣ್ತಾ ಇದೆ ಅಲ್ಲ ವಿಡಿಯೋದಲ್ಲಿ. ನಾನು ಕುಕ್ ಮಾಡಿ ಇಟ್ಕೊಂಡಂತಹ ಇದು ಕಾರ್ನನ್ನು ಸಹ ಹಾಕಿದೆ ಅದಕ್ಕೆ. ಆನಂತರ ಕಾರ್ನ್ ಹಾಕಿ, ಕಾರ್ನ್ ಬೇಯಿಸುವಾಗ ಸ್ವಲ್ಪ ನೀರಿತ್ತಲ್ಲ, ಅದೇ ನೀರನ್ನು ನಾನು ಇಲ್ಲಿ ಬಾಯ್ಲ್ ಮಾಡಿದಾಗ ಯೂಸ್ ಮಾಡಿದ ನೀರನ್ನೇ ಈ ಬಸಳೆ ಮತ್ತು ಇದಕ್ಕೆ ಸಹ ಒಟ್ಟಿಗೆ ಮಿಕ್ಸ್ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟೆ. ಎಲೆ ಚೆಂದ ಮುದ್ದೆ ಆಗಬೇಕು, ಬೇಗ ಬೇಯ್ತದೆ ಬಸಳೆ ಎಲೆ. ಸ್ಟಿಲ್ ಅದೊಂದು ಜಾಸ್ತಿ ಬೇಯಲಿ ಅಂತ ನೀರಲ್ಲಿ ಬೆಂದರೆ ಒಂಥರ ಸಾಫ್ಟ್ ಆಗ್ತದಲ್ಲ. ಅದಕ್ಕೆ ನಾವು ಇಲ್ಲಿ ಚಾಟ್ ಸೆಂಟ್ರ್ಗಳಲ್ಲಿ ಮಾಡುವ ಹಾಗೆ ಅದು ಸಾಫ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಏನಾದರೂ ಐಟಮ್ಸ್, ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದಿಲ್ಲ. ನಮ್ಮದು ಹೋಮ್ ಫುಡ್ ಅಲ್ಲ, ಸ್ವಲ್ಪ ಹೋಮಿಯಾಗಿರುವಂತೆ ಏನು ಕೈಗೆ ಸಿಗ್ತದೆ ಅದನ್ನು ಮಾತ್ರ ಹಾಕಿದ್ದೇನೆ ಆಯಿತಾ. ಖಾರದ ಹುಡಿ ಸಹ ಹಾಕಿ ಅದನ್ನು ಚೆಂದ ಸಾಟ್ ಮಾಡ್ತಾ ಬೇಯಿಸಿ ಪಕ್ಕಕ್ಕೆ ಇಟ್ಟುಕೊಳ್ಬೇಕು ಆ್ಯಕ್ಚುಲಿ. ಮತ್ತು ಅದು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದು, ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಆನಂತರ ಪ್ಯಾನ್ಗೆ ಬ್ರೆಡ್ ಇಟ್ಟು ಬ್ರೆಡ್ಡನ್ನು ಸ್ವಲ್ಪ ಬ್ರೌನ್ ಆಗುವ ತನಕ, ಇಲ್ಲಿ ಸಹ ಆಯಿಲ್ ಬೇಕಿದ್ದರೆ ಅಥವಾ ಗೀ ಬೇಕಿದ್ದರೆ ಹಾಕ್ಕೊಳ್ಬೋದು, ಆಪ್ಷನಲ್. ನಾನು ಎಂತ ಸಹ ಹಾಕಲಿಲ್ಲ, ಸ್ಕಿಪ್ ಮಾಡಿದೆ. ಟೋಸ್ಟೆಲ್ಲ ಡ್ರೈ ಇರಲಿ ಅಂತ. ಅದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡಂಥ ಮಸಾಲೆ ಉಂಟಲ್ಲ, ಅದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ಒಂದು ಬ್ರೆಡ್ಡಿಗೆ ಮಾತ್ರ ಹಾಕಿ, ಅಲ್ಲಿ 4 ಪೀಸ್ ಉಂಟಂತ 4 ಪೀಸ್ಗೆ ಹಾಕ್ಬಿಡಿ, ಒಂದು ಕವರ್ ಮಾಡಲಿಕ್ಕೆ ಆಯಿತಾ. ಆನಂತರ ಹಾಕಿದ ಮೇಲೆ ಚೀಸ್ ಕೂಡ ಇಡಬೇಕು ಅದಕ್ಕೆ ಮೇಲೆ. ಆಗಲೇ ಸ್ಯಾಂಡ್ವಿಚ್, ಕಾರ್ನ್ ಸ್ಪಿನಾಚ್ ಸ್ಯಾಂಡ್ವಿಚ್ ತುಂಬ ಚೀಸಿಯಾಗಿ ನಿಮಗೆ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಸಿಗ್ತದೆ. ಹಾಗೆ ಫುಲ್ ಸ್ಪ್ರೆಡ್ ಮಾಡಿದ ನಂತರ ಒಂದೊಂದು ಶೀಟ್ ಚೀಸನ್ನು ಹಾಕಿ ಇನ್ನೊಂದು ಬ್ರೆಡ್ಡಲ್ಲಿ ಕವರ್ ಮಾಡಿ ಸ್ವಲ್ಪ ಹೊತ್ತು ಅಡಿ ಬ್ರೌನ್ ಆಗುವಾಗ ಎತ್ತಿ ಏನು ಮಾಡಬೇಕು, ಈಚೆ ಸೈಡನ್ನು ಸ್ವಲ್ಪ ಕುಕ್ ಮಾಡಬೇಕು. ಆಗ 2 ಸೈಡ್ ಅದು ಬೇಯ್ತಾ ಇರುವಾಗ ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗ್ತಾ ಬರ್ತದಲ್ಲ, ಬಾಯಲ್ಲಿ ನೀರು ಬರ್ತಾ ಉಂಟು. ಏನು ಹೇಳೋದು, ಆ ಟೇಸ್ಟ್ ಯಮಿ, ಜಸ್ಟ್ ಯಮಿ ಅಲ್ವಾ. ಖುಷಿ ನನಗೆ ಆ ಟೇಸ್ಟ್. ಈಗೀಗ ಚೀಸ್ ಕ್ರೇವಿಂಗ್ಸ್ ಜಾಸ್ತಿ ಆಗಿ ಹೋಗಿದೆ ನನಗೆ. ಹಾಗೆ ಸ್ವಲ್ಪ ಹೊತ್ತು ಬ್ರೌನ್ ಆಗ್ತದೆ ಅದು ಬೇಗ.
ಆದರೂ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಆನಂತರ ಮಗುಚಿ ಹಾಕಬೇಕು. ನೋಡಿ, ಜಸ್ಟ್ ಚಪಕ್. ಇನ್ನೊಂದನ್ನು ಸಹ ಬಿಸಿ ಮುಟ್ಲಿಕ್ಕೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ ಅಂದರೆ ಸಟ್ಟುಗ ತಗೊಂಡು ಅಥವಾ ಅಂಥ ಪಾತ್ರೆ ಏನಾದರೂ ಇರ್ತದಲ್ಲ ಅಂಥದ್ರಲ್ಲಿ ಯೂಸ್ ಮಾಡಿ. ಖಾಲಿ ಕೈಯಲ್ಲಿ ಮುಟ್ಟಬೇಡಿ. ನನಗೀಗ ಸ್ವಲ್ಪ ಅಡುಗೆ ಮಾಡಿ ಮಾಡಿ ಸ್ವಲ್ಪ ಬಿಸಿ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ. ಸೊ ನಾನು ಕೈಯಲ್ಲಿ ಮುಟ್ಟಿದೆ. ಬಟ್ ಚೀಸ್ ಮೆಲ್ಟ್ ಆಗ್ತಾ ಬಂದದ್ದು ಮತ್ತು ಕೈಗೆ ತಾಗಿದರೆ ತುಂಬ ಬಿಸಿ ಆಗ್ತದಲ್ಲ, ಅದಕ್ಕೆ ಸಟ್ಟುಗನ್ನೇ ತಗೊಂಡು ನೋಡಿ ಹಾಗೆ ತೆಗಿಲಿಕ್ಕೆ ಸಹ ಈಸಿ. ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕೋದು ಅಷ್ಟೇ. ಯೋರ್ ಸ್ಯಾಂಡ್ವಿಚ್ ಈಸ್ ರೆಡಿ ಟು ಸರ್ವ್. ಅದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಳ್ಳಿ. ಸ್ಯಾಂಡ್ವಿಚ್ ಎಲ್ಲ ತಿನ್ನುವಾಗ ಸಾಸ್ ಇದ್ದರೆ ಖುಷಿಯಲ್ಲ. ಆನಂತರ ಇದು ಯಾರಿಗೆ ತಿನ್ನಲಿಕ್ಕೆ? ನನಗೆ ಮತ್ತು ಮಗನಿಗೆ. ಅವನನ್ನು ಕರೆದೆ. ಅವನಿಗೆ ಬಿಸಿ ಬಿಸಿಯಾದ ಸ್ಯಾಂಡ್ವಿಚ್ಚನ್ನು ಸಾಸ್ ಜೊತೆ ಸರ್ವ್ ಮಾಡಿದೆ. ಖುಷಿ ಪಡದೆ ಇರ್ತಾನಾ? ಅದು ವಿಡಿಯೋ ಮಾತ್ರ ಉಲ್ಟಂ ಪಲ್ಟ ಆಗಿದೆ. ಸಹಿಸಿಕೊಳ್ಳಿ ಆಯಿತಾ? ಬಾಯ್.